ವೀಕ್ಷಕರೇ, ಇವತ್ತು ನಾನು ಹೊಸ ವಿಷಯ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಬಹುಶಃ ನಿಮಗೆ ಇಂದಿನ ಈ ವಿಡಿಯೋ ಇಷ್ಟ ಆಗಬಹುದು ಅಂತ ಭಾವಿಸ್ತೀನಿ. ವೀಕ್ಷಕರೇ, ಕೆಲವು ಕಾರಣಾಂತರಗಳಿಂದ ನೀವು ಕೋರ್ಟ್ನಲ್ಲಿ ಪ್ರಕರಣವನ್ನು ಎದುರಿಸಬೇಕಾಗಿ ಬಂದಿರಬಹುದು. ಹಾಗೆ ಕೇಸ್ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಕೋರ್ಟ್ ಪದೇ ಪದೇ ಡೇಟ್ ಕೊಡುತ್ತಾ ಇರುತ್ತೆ. ಇದು ಸಹಜ ಪ್ರಕ್ರಿಯೆ ಕೂಡ. ಆದರೆ ಕೋರ್ಟ್ ಕೊಟ್ಟಿರೋ ಡೇಟ್ ಯಾವುದು ಅನ್ನೋದನ್ನು ನೀವು ನಿಮ್ಮ ಮೊಬೈಲ್ ಮೂಲಕನೇ ಬಹಳ ಸುಲಭವಾಗಿ ತಿಳ್ಕೋಬಹುದು. ಸಾರ್ವಜನಿಕರ ಉಪಯೋಗಕ್ಕಾಗಿ ಕೇಂದ್ರ ಸರ್ಕಾರ ಇ ಕೋರ್ಟ್ ಸರ್ವಿಸಸ್ ಹೆಸರಿನ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ. ಈ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದಕ್ಕಾಗಿ ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋದ್ಮೇಲೆ ಇ ಕೋರ್ಟ್ ಸರ್ವಿಸಸ್ ECOART ಇ ಕೋರ್ಟ್ ಅಂತ ನೀವು ಸರ್ಚ್ ಮಾಡಬೇಕು. ಅವಾಗ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ ಇ ಕೋರ್ಟ್ ಸರ್ವಿಸ್ ಅಂತ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇ ಕೋರ್ಟ್ ಸರ್ವಿಸಸ್ ಅಂತಿದೆ. ಈ ಅಪ್ಲಿಕೇಶನ್ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ತೀನಿ ಇದನ್ನು. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಗೆ ಕೆಲವು ಹಲವಾರು ಆಪ್ಷನ್ಗಳಿವೆ, ಆಯ್ಕೆಗಳಿವೆ. ಈ ಜಾಗದಲ್ಲಿ ಕೇಸ್ ಸ್ಟಾಟಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ದು ಯಾವ ರಾಜ್ಯ, ಯಾವ ಸ್ಟೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೆಲ್ಲ ನೋಡಿ, ದೇಶದ ಎಲ್ಲ ರಾಜ್ಯಗಳಿವೆ. ಇಲ್ಲಿ ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಡಿಸ್ಟ್ರಿಕ್ಟ್ ಹುಡ್ಕೋಬೇಕು. ಯಾವ ಡಿಸ್ಟ್ರಿಕ್ಕು, ಯಾವ ಜಿಲ್ಲೆ ನಿಮ್ಮದು, ಜಿಲ್ಲೆ ಹುಡುಕಿ. ಇಲ್ಲೆಲ್ಲ ಜಿಲ್ಲೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿವೆ, ಆಯಿತಾ. ಇಲ್ಲಿ ಕೆಳಗಡೆ ಹಲವಾರು ಆಪ್ಷನ್ ಇದೆ, ಯಾವ ರೀತಿ ನೀವು ಕೇಸನ್ನು ಹುಡುಕ್ಬೋದು ಅಂತ. ಆದರೆ ಒಂದು ಮಾತು, ನಿಮಗೆ ಕೇಸ್ ನಂಬರ್ ಗೊತ್ತಿರಬೇಕು, ಮತ್ತು ಕೇಸ್ ಯಾವಾಗ ರಿಜಿಸ್ಟರ್ ಆಯಿತು, ಯಾವ ವರ್ಷಕ್ಕೆ, ಆ ರಿಜಿಸ್ಟರ್ ನಿಮಗೆ ಗೊತ್ತಿರಬೇಕು. ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ವಕೀಲರಿಗೆ, ಯಾರು ಅಡ್ವೊಕೇಟ್ ಯಾರಿದ್ರೆ ವಕೀಲರಿದ್ರೆ ಅವ್ರಿಗೆ ಕೇಳಿ ತಿಳ್ಕೊಬೋದು, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅಷ್ಟಾಯಿತು. ಆಮೇಲೆ ಇಲ್ಲಿ ಯಾವ ರೀತಿ ಹುಡುಕ್ಬೋದು, ಕೇಸ್ ನಂಬರ್ ಹಾಕಿ ನೀವು ಹುಡುಕ್ಬೋದು, ಪಾರ್ಟಿ ನೇಮ್ ಹಾಕಿ ಹುಡುಕ್ಬೋದು, FIR ನಂಬರ್ ಹಾಕಿ ಹುಡುಕ್ಬೋದು, ಫೈಲಿಂಗ್ ನಂಬರ್ ಹಾಕಿ ಹುಡುಕ್ಬೋದು, ಅಡ್ವೊಕೇಟ್ ಹೆಸರು ಹಾಕಿ ಹುಡುಕ್ಬೋದು, ಯಾವ ಆ್ಯಕ್ಟಲ್ಲಿ ಕೇಸ್ ಆಗಿದೆ ಅದನ್ನು ಹುಡುಕ್ಬೋದು. ನಾನೇನು ಮಾಡ್ತೇನೆ, ಸುಲಭವಾಗಿ ಕೇಸ್ ಟೈಪಲ್ಲಿ ಹೋಗ್ತೀನಿ. ಇಲ್ಲಿ ಕೇಸ್ ಟೈಪಿಗೆ ಹೋದ್ಮೇಲೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಇದೆ. ಈ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವ ಕೋರ್ಟಲ್ಲಿ ನಿಮ್ಮ ಕೇಸ್ ನಡೀತಾ ಇದೆ ಆ ಕೋರ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಯಾವ ಥರದ ಕೇಸ್ ಇದೆ, ಇಲ್ಲಿ ನೋಡಿ ಇಷ್ಟೆಲ್ಲ ಆಪ್ಷನ್ ಇದೆ. ಯಾವ ಥರದ ಕೇಸು ನಿಮ್ಮದು, ಆ ಕೇಸ್ ಸೆಲೆಕ್ಟ್ ಮಾಡ್ಕೋಬೇಕು, ಕೇಸ್ ಟೈಪ್. ಆಮೇಲೆ ಎಷ್ಟನೇ ವರ್ಷದಲ್ಲಿ ರಿಜಿಸ್ಟರ್ ಆಗಿರೋದು ಕೇಸು, ಇಯರ್ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಗೋ ಅಂತಿದೆ, ಗೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಕೆಳಗಡೆ ಬರುತ್ತೆ, ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಯಾವ ಕೋರ್ಟಲ್ಲಿ ನಡೀತದೆ ಹಾಕಿದಾರಲ್ಲ ನೀವು, ಯಾವ ಕೋರ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಅಲ್ಲಿ ನೋಡಿ, ಆ ವರ್ಷದಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದ್ದಾವೆ, ನಿಮ್ಮ ಥರದ ಕೇಸು ಎಲ್ಲ ಇದರಲ್ಲಿರುತ್ತೆ. ಆವಾಗ ನಿಮ್ಮ ಕೇಸ್ ನಂಬರ್ ಯಾವುದು ಹುಡುಕಿ. ಇಲ್ಲಿ ನೋಡಿ, ಇಲ್ಲೆಲ್ಲರದ್ದು ಕೇಸ್ ನಂಬರ್ ಇದೆ, ಅದರಲ್ಲಿ ನಿಮ್ಮದು ಕೇಸ್ ನಂಬರ್ ಇರುತ್ತೆ. ಕೇಸ್ ನಂಬರ್ ಹುಡುಕಿದಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ಕೇಸ್ ನಂಬರನ್ನು. ಇಲ್ಲಿ ಕ್ಲಿಕ್ ಮಾಡೋದು ಈ ಜಾಗದ ಮೇಲೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮದು ಕೇಸ್ ರಿಜಿಸ್ಟರ್ ಆಗಿರೋ ಡೇಟು, ಫೈಲಿಂಗ್ ಡೇಟು, ರಿಜಿಸ್ಟರ್ ಡೇಟ್ ಎಲ್ಲ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ಹೋದರೆ ಫಸ್ಟ್ ಹಿಯರಿಂಗ್ ಯಾವಾಗಾಗಿತ್ತು, ಫಸ್ಟ್ ಡೇಟ್ ಕೊಟ್ಟಿದೆ ಯಾವಾಗ ಕೋರ್ಟು, ಇಲ್ಲಿದೆ. ಆಮೇಲೆ ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ, ನೆಕ್ಸ್ಟ್ ಡೇಟ್ ಯಾವಾಗಿದೆ ನಿಮ್ಮದೀಗ, ಮುಂದಿನ ಡೇಟು ಕೋರ್ಟ್ ಕೊಟ್ಟಿರೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಭಾಳ ಸುಲಭ, ತುಂಬ ಈಸಿ ಇದೆ. ಆಮೇಲೆ ಇಲ್ಲಿ ನೋಡಿ, ಅವರು ಯಾರು ವಿರುದ್ಧ ಕೇಸ್ ಹಾಕಿದ್ದಾರೆ, ಇಲ್ಲ ನಿಮ್ಮ ಮೇಲೆ ಯಾರು ಕೇಸ್ ಹಾಕಿದ್ರೆ ಅವ್ರ ಹೆಸರು ಬರುತ್ತೆ. ಇಲ್ಲಿ ನಿಮ್ಮ ವಕೀಲರು ಯಾರು ಹಿಡಿದ್ರೆ ಅದು ಬರುತ್ತೆ. ಹೀಗೆ ಎಲ್ಲ ಇದನ್ನು ನೀವು ಸುಲಭವಾಗಿ ಮನೆಯಲ್ಲಿ ಕೂತ್ಕೊಂಡೆ ಮೊಬೈಲ್ ಮೂಲಕನೇ ತಿಳ್ಕೊಬೋದು. ಯಾವುದೂ ಕಷ್ಟ ಇಲ್ಲ.